ಸರ್ ಪ್ಲೀಸ್ ಸರ್, ನನಗೆ ಫ್ಯಾಮಿಲಿ ಇದೆ ಸರ್, ಸ್ವಲ್ಪ ಹೆಲ್ಪ್ ಮಾಡಿ ಸರ್. ರೀ ಏನಾಯ್ತು ರೀ? ಯಾಕೆ ರೀ ಇಷ್ಟೊಂದು ಟೆನ್ಷನಲ್ಲಿ ಇದ್ದೀರಾ? ಸರ್ ನಿಮಗೆ ಗೊತ್ತಲ್ವಾ, ನನಗೆ ಎಜುಕೇಷನ್ ಕಡಿಮೆ, ನನ್ನ ಫ್ಯಾಮಿಲಿಗೋಸ್ಕರ ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋಣ ಅಂತಿದ್ದೀನಿ, ಸಿಗ್ತಾ ಇಲ್ಲ. ಅಯ್ಯೋ, ನೀವು ಯಾವುದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ರಿ ತಾನೆ? ಹೌದು, ಈಗಲೂ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಪಿ ಎಫ್ ಕಟ್ ಆಗ್ತಾ ಇದೆಯಾ? ಹಾಂ, ಕಟ್ಟಾಗ್ತಾ ಇದೆ. ಮತ್ತ್ಯಾಕೆ ವರಿ ಮಾಡ್ತೀರಾ? ಪಿ ಎಫ್ ಕಟ್ ಆಗ್ತಾ ಇದೆ ಅಂತ ಹೇಳಿದ್ರೆ EDLI ಸ್ಕೀಮ್ನ ಅಡಿಯಲ್ಲಿ ಸರ್ಕಾರನೇ ನಿಮ್ಮ ಫ್ಯಾಮಿಲಿಗೆ 7 ಲಕ್ಷದವರೆಗೆ ಇನ್ಶೂರೆನ್ಸ್ ಕೊಡುತ್ತೆ. 7 ಲಕ್ಷನಾ? 7 ಲಕ್ಷ ಅಂತೇಳಿ ಎಕ್ಸೈಟ್ ಆಗಬೇಡಿ. ಇದಕ್ಕೊಂದು ಚಿಕ್ಕ ಫಾರ್ಮುಲಾ ಇದೆ. ಅದೇನು ಅಂತ ಹೇಳಿದ್ರೆ 12 ತಿಂಗಳ ಆವರೇಜ್ ಸ್ಯಾಲ್ರಿ ಇಂಟು 30 ಪ್ಲಸ್ 2.5 ಲ್ಯಾಕ್. ಸೊ ಒಟ್ಟಿಗೆ 7 ಲಕ್ಷ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಈಗ 15,000 ರೂಪಾಯಿ ಸ್ಯಾಲರಿ ಇದೆ ಅಂತ ಇಟ್ಕೊಳ್ಳೋಣ. 15,000 ಇಂಟು 30 ಅಂದ್ರೆ 4.5 ಲಕ್ಷ ಆಯ್ತು. ಪ್ಲಸ್ 2.5 ಲಕ್ಷ ಅಂತ ಹೇಳಿದ್ರೆ ಒಟ್ಟು 7 ಲಕ್ಷ. 7 ಲಕ್ಷದವರೆಗೆ ನಿಮ್ಮ ಫ್ಯಾಮಿಲಿಗೆ ಸಿಗುತ್ತೆ. ಹೌದು, ನನಗೇನಾದಾದ್ರೆ ನನ್ನ ಫ್ಯಾಮಿಲಿ ಕ್ಲೈಮ್ ಮಾಡೋದು ಹೆಂಗೆ? ಹಂಗೇನು ಆಗೋದು ಬೇಡ. ಅಕಸ್ಮಾತ್ ಆಗಿ ಏನಾದರೂ ಆಯಿತು ಅಂತ ಹೇಳಿದ್ರೆ ತುಂಬಾ ಸಿಂಪಲ್, ನಿಮ್ಮ ಫ್ಯಾಮಿಲಿಯವರು ಈ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿದ್ರೆ ಆಯಿತು. ಏನೇನು ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಫಾರ್ಮ್ 5IF, ಫಾರ್ಮ್ 20, 10C ಆರ್ 10D, ಜೊತೆಗೆ ಡೆತ್ ಸರ್ಟಿಫಿಕೇಟ್ ಮತ್ತೆ ಒಂದು ಕ್ಯಾನ್ಸಲ್ ಚೆಕ್. ಇಷ್ಟು ಕೊಟ್ರೆ ಆಯಿತು, ಹಣ ನಿಮ್ಮ ಫ್ಯಾಮಿಲಿಗೆ ಸಿಗುತ್ತೆ. ಓ, ಈಗಲೇ ಇದೆಯಾ? ಚೆಕ್ ಮಾಡೋದು ಹೇಗೆ? ನಿಮ್ಮಲ್ಲಿ HR ಡಿಪಾರ್ಟ್ಮೆಂಟ್ ಇದೆಯಲ್ಲ, ಒಂದ್ಸಲ ಹೋಗಿ ಅಲ್ಲಿ ಕೇಳಿ, ಅವರೇ ನಿಮಗೆ ಗೈಡ್ ಮಾಡ್ತಾರೆ. ಹಂಗಾದ್ರೆ ಈಗಲೇ ಹೋಗಿ ಚೆಕ್ ಮಾಡ್ತೀನಿ ನಾನು. Boss Wala. Be the boss.